ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಫೋರ್ತ್ ಸೆಮ್ಮಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಅದು ಆ್ಯಕ್ಚುಲಿ 4 hours ಚಾಪ್ಟರ್, ನಿಮಗೆ 8 ಮಾರ್ಕ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಅದನ್ನು ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅದ್ರ ಮೇಲೆ ನಾನು 3 ವೀಡಿಯೋಸ್ನ ಬಿಟ್ಟಿದ್ದೀನಿ. ಇದು ನಂದು 4ನೇ ವೀಡಿಯೋ, ನಾನು ಅದನ್ನು ಬಿಡ್ತಾ ಇರೋವಂಥದ್ದು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ರಿಯಾಕ್ಷನ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಹೇಳ್ತಾ ಇದ್ದೀನಿ. ಫಾರ್ಮೇಷನ್ ಆಫ್ ಆಸಿಡ್ ಡೆರಿವೇಟಿವ್ಸ್ ಲೈಕ್ ಎಸ್ಟರ್ಸ್, ಆಸಿಡ್ ಕ್ಲೋರೈಡ್ಸ್, ಅಮೈಡ್ಸ್, ಅನ್ಹೈಡ್ರೇಟ್ಸ್, ಅದೇ ಥರ HVZ ರಿಯಾಕ್ಷನ್ ಅಂತ ಒಂದಿದೆ, ಕಾರ್ಬಾಕ್ಸಿಲೇಷನ್ ಅಂತ ಇದೆ, ರಿಡಕ್ಷನ್ ಅಂತ ಹೇಳಿದೆ. ಇದನ್ನೆಲ್ಲ ನಾನು ಈ ಎಪಿಸೋಡಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕೆಮ್ ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಹೇಳ್ತಾ ಇರೋಂಥದ್ದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು. ನಮ್ಗೆ ಆರ್ಗ್ಯಾನಿಕ್ ಕಾಂಪೌಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ವಿ ಆರ್ ಬಾದರ್ಡ್ ಮೋರ್ ಅಬೌಟ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ರಾದರ್ ದನ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್. ಸೊ ನಮಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡಿಂದ ನನಗೆ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನನ್ನ ಫಂಕ್ಷನಲ್ ಗ್ರೂಪ್ ಏನಿದೆಯಲ್ಲ ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನನಗೆ ಎಷ್ಟು ಕಾರ್ಬನ್ ಆಟಮ್ ಇದೆ, ಎಷ್ಟು ಹೈಡ್ರೋಜನ್ ಆಟಮ್ ಇದೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ ಫಂಕ್ಷನಲ್ ಗ್ರೂಪ್ ಬಿಕಾಸ್ ದ ಫಂಕ್ಷನಲ್ ಗ್ರೂಪ್ ಇಸ್ ದ ಒನ್ ವಿಚ್ ಗೋಯಿಂಗ್ ಟು ಡಿಸೈಡ್ ದಿ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಸೊ ಈ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಇರುವಂಥ ಫಂಕ್ಷನಲ್ ಗ್ರೂಪ್ ಯಾವುದು ಅಂದರೆ ಕಾರ್ಬಾಕ್ಸೈಲ್ ಗ್ರೂಪ್ ಅಂತ ಕರಿತೀವಿ. ಆ COOH ಗ್ರೂಪ್ ಇರುತ್ತಲ್ಲ ಆ ಗ್ರೂಪ್ಗೆ ನಾವೇನಂತ ಕರಿತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂತ ಕರಿತೀವಿ. ಅಥವಾ ದೋಸ್ ಆರ್ ದಿ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಕಾರ್ಬಾಕ್ಸೈಲ್ COOH ಗ್ರೂಪ್ ಇರುತ್ತಲ್ಲ ಅಂಥ ಕಾಂಪೌಂಡ್ಸ್ಗೆ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಅವು ಏನು ಜನರಲ್ ಫಾರ್ಮುಲಾ ಇರುತ್ತೆ ಅಂದರೆ COOH ಗ್ರೂಪ್ ಇರುತ್ತೆ. ಅನ್ನೋದು ಆಲ್ಕೈಲ್ ಆಗಿರ್ಬೋದು, ಅರೈಲ್ ಆಗಿರ್ಬೋದು, ಅರಾಲ್ಕಲ್ ಆಗಿರ್ಬೋದು, ಆಲಿಫ್ಯಾಟಿಕ್, ಆರೋಮ್ಯಾಟಿಕ್, ಏನು ಬೇಕಾದ್ರೂ ಆಗಿರ್ಬೋದು. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಆಲ್ಫ್ಯಾಟಿಕ್ ಆಗಿರ್ಬೋದು, ಇಲ್ಲ ಅಂತಂದರೆ ಆರೋಮ್ಯಾಟಿಕ್ ಆಗಿರ್ಬೋದು. ಸೊ ಆಲಿಫ್ಯಾಟಿಕ್ ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್ ಆರ್ ಆಲ್ಸೋ ನೋನ್ ಆಸ್ ಫ್ಯಾಟಿ ಆಸಿಡ್ಸ್ ಬಿಕಾಸ್ ದೇ ಆರ್ ಒಬ್ಟೈನ್ಡ್ ಫ್ರಮ್ ದಿ ಹೈಡ್ರಾಲಿಸಿಸ್ ಆಫ್ ಫ್ಯಾಟ್ಸ್. ಹೈಡ್ರಾಲಿಸಿಸ್ ಆಫ್ ಫ್ಯಾಟ್ಸ್ನ ಮಾಡಿದಾಗ ನನಗೆ ಏನು ಆ್ಯಸಿಡ್ ಬರುತ್ತಲ್ಲ ಅದು ಆ್ಯಸಿಡ್ ಆಲ್ಸೋ ಆಲಿಫ್ಯಾಟಿಕ್ ಇರುತ್ತೆ. ಸೊ ಹಾಗಾಗಿ ಅಂಥದನ್ನು ಆಲಿಫ್ಯಾಟಿಕ್ ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್. ನಿಮ್ಮದು ಆರ್ ಗ್ರೂಪ್ ಏನಾದರೂ ಆಲ್ಕೈಲ್ ಗ್ರೂಪ್ ಇತ್ತು ಅಂದರೆ ಆವಾಗ ಅದನ್ನು ಏನಂತ ಕರಿತೀನಿ ನಾನು, ಆಲಿಫ್ಯಾಟಿಕ್ ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತಾ ಹೋಗ್ತೀನಿ. ದೇ ಆರ್ ರೆಪ್ರೆಸೆಂಟೆಡ್ ಬೈ ದಿ ಜನರಲ್ ಫಾರ್ಮುಲಾ CnH2n+1 COOH ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆಸ್ ದಿ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. ಆಲ್ಕೇನ್ಸಿಂದ ಬಂದಿರುವಂಥದ್ದು ಅಂತ ಅಂದ್ಕೊಳ್ತೀವಿ. ಒನ್ ಆಫ್ ದಿ ಆಫ್ ದಿ ಆಲ್ಕೇನ್ ಇಸ್ ರೀಪ್ಲೇಸ್ಡ್ ಬೈ COOH ಗ್ರೂಪ್. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ ಅಂದರೆ CnH2n+1 COOH. ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ಸ್ ಏನಿದೆ, CnH2n+2 ಇದೆ. ಅದರಲ್ಲಿ ಒಂದು Hನ ತೆಗೆದುಬಿಡ್ತಾ ಇದ್ದೀವಿ. ಆ H ಜಾಗಕ್ಕೆ ಏನು ಹಾಕ್ತಾ ಇದ್ದೀವಿ ನಾವು, COOH ಗ್ರೂಪ್ ಹಾಕ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ aliphatic monocarboxylic acid as the derivatives of alkanes. Therefore they are going to have the general formula CnH2n+1 COOH group. ಓಕೆ, ಈಗ ನಾನು ಇದು ಫಂಕ್ಷನಲ್, ನಾನು ಮುಂಚೆನೇ ಹೇಳ್ದಂಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನನಗೆ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಂಕ್ಷನಲ್ ಗ್ರೂಪ್ ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಸೊ ರಿಯಾಕ್ಷನ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ನ ತೊಗೊಂಡ್ರೆ, ಪರ್ಟಿಕ್ಯುಲರ್ಲಿ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್, ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್ನ ತೊಗೊಂಡ್ರೆ ದೇ ಅಂಡರ್ಗೋ 4 different types of reaction. ಮೊದಲನೇದು ನ್ಯೂಕ್ಲಿಯೋಫಿಲಿಕ್ ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತ. ಇಲ್ಲಿ ಅಸೈಲ್ ಗ್ರೂಪ್ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ ಬೈ ಎ ನ್ಯೂಕ್ಲಿಯೋಫೈಲ್. ದೇರ್ಫೋರ್ ದಿಸ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಫಿಲಿಕ್ ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಗೇನ್ ದೇ ಆಲ್ಸೋ ಅಂಡರ್ಗೋ ರಿಡಕ್ಷನ್. ನಿಮಗೆ ಅಗೇನ್ ರಿಡಕ್ಷನಲ್ಲಿ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಿಕೊಂಡು ರಿಡಕ್ಷನ್ ಆಗ್ತೀವಿ. ರಿಡಕ್ಷನ್ ಅಷ್ಟು ಈಸಿಯಾಗಿ ಆಗಲ್ಲ, ಬಟ್ ರಿಡಕ್ಷನ್ ಆಗುತ್ತೆ. ಅಂಡ್ ಆಲ್ಸೋ ದೇ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ಹೀಟ್ ಮಾಡ್ತೀವಿ, ಅಂದರೆ ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡಿದಾಗ ನನಗೆ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ, ಆ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಬಂದು ಹೆಲ್ವೊಲಾಸ್ ಝೈನಸ್ಕಿ ರಿಯಾಕ್ಷನ್ ಅಂತ ಕರಿತೀವಿ, ಅಥವಾ HVZ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಆಗುತ್ತೆ. ಇದೆಲ್ಲ ಬೇರೆ ಬೇರೆ ರಿಯಾಕ್ಷನ್ಸು ಆಗುತ್ತೆ. ಬಟ್ ನಿಮ್ಮ ಸಿಲೆಬಸ್ಗೆ ಈ ರಿಯಾಕ್ಷನ್ಸ್ನ ಅವರು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒಂದು ತಗೊಳ್ಳೋಣ, ನ್ಯೂಕ್ಲಿಯೋಫಿಲಿಕ್ ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ. ನಿಮಗೆ ಗೊತ್ತಿದೆ ಸಬ್ಸ್ಟಿಟ್ಯೂಷನ್ ಅಂದ್ರೇನು, ರೀಪ್ಲೇಸ್ ಒನ್ ಗ್ರೂಪ್ ಬೈ ದಿ ಅದರ್ ಗ್ರೂಪ್ ಆರ್ ಒನ್ ಆಟಮ್ ಬೈ ದಿ ಅದರ್ ಆಟಮ್. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಒಂದು ಗ್ರೂಪ್ ಇನ್ನೊಂದು ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಆಗುತ್ತಲ್ಲ ಆ ಗ್ರೂಪ್ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯೋಫೈಲ್ ಆಗಿರುತ್ತೆ. ನ್ಯೂಕ್ಲಿಯೋಫೈಲ್ ಅಂದ್ರೇನು, ಎಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ಅಂಥದಿಂದ ರೀಪ್ಲೇಸ್ ಆಯಿತು ಅಂತಂದರೆ ಅವಾಗ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ.
ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಈ ರಿಯಾಕ್ಷನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ರಿಟೈನ್ ದಿ ಅಸೈಲ್ ಗ್ರೂಪ್. ಅಸೈಲ್ ಗ್ರೂಪ್ ಅಂದ್ರೇನು, RCO ಗ್ರೂಪ್ ಇರುತ್ತಲ್ಲ, RCO ಗ್ರೂಪ್ಗೆ ನಾವೇನಂತ ಕರಿತೀವಿ, ಅಸೈಲ್ ಗ್ರೂಪ್ ಅಂತ ಕರಿತೀವಿ. ಆ ಅಸೈಲ್ ಗ್ರೂಪ್ನ ಉಳಿಸ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಆ OH ಗ್ರೂಪ್ ಇರುತ್ತಲ್ಲ ಅದು ಮಾತ್ರ ರೀಪ್ಲೇಸ್ ಆಗುತ್ತೆ. ಹಾಗಾಗಿ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ರಿಯಾಕ್ಷನ್ಸಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೆಟಿಂಗ್ ದಿ ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಎಸ್ಟರ್ಸ್ ಆಗಿರ್ಬೋದು, ಆಸಿಡ್ ಕ್ಲೋರೈಡ್ಸ್ ಆಗಿರ್ಬೋದು, ಅಮೈಡ್ಸ್ ಆಗಿರ್ಬೋದು, ಅನೈಡ್ರೇಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಡೆರಿವೇಟಿವ್ಸ್ ಆಫ್ ಆಸಿಡ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಆರ್ ಒಬ್ಟೈನ್ ಫ್ರಮ್ ಆಸಿಡ್. ಅದು ಮೇನ್ ಮದರ್ ಕಾಂಪೌಂಡ್ ಯಾವುದು ಅಂತಂದರೆ ನನಗೆ ಆಸಿಡ್ಸ್ ಆಗಿರುತ್ತೆ. ಆಸಿಡಿಂದ ಇದೆಲ್ಲ ಬರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಏನಂತ ಕರಿತೀವಿ ನಾವು, ಡೆರಿವೇಟಿವ್ಸ್ ಆಫ್ ಆಸಿಡ್ಸ್ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಫಾರ್ಮೇಷನ್ ಆಫ್ ಎಸ್ಟರ್. ಈ ರಿಯಾಕ್ಷನ್ಗೆ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರೀತಾರೆ. ಇದನ್ನ ನೀವು ಲೋಯರ್ ಕ್ಲಾಸಸ್ಗಳಿಂದನೂ ಓದ್ಕೊಂಡ್ಬಂದಿರ್ತೀರ. ಕಾರ್ಬಾಕ್ಸಿಲಿಕ್ ಆಸಿಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಹೀಟೆಡ್ ವಿತ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಅ ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಸಲ್ಫ್ಯೂರಿಕ್ ಆಸಿಡ್, ಇಟ್ ಗೋಯಿಂಗ್ ಟು ಈಲ್ಡ್ ಎಸ್ಟರ್ಸ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಎಸ್ಟರಿಫಿಕೇಶನ್. ದಿಸ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಅರ್ಥ ಆಗ್ಬೋದು ಅನ್ಸುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಏನು ಮಾಡ್ತೀನಿ ನಾನು, ಆಲ್ಕೋಹಾಲ್ ಜೊತೆಗೆ ಹೀಟ್ ಮಾಡ್ತೀನಿ. ಈ ರಿಯಾಕ್ಷನ್ಸ್ ಎಲ್ಲ ಮಾಡ್ಬೇಕಾದ್ರೆ ಏನು, ನಾನು RCO ಗ್ರೂಪ್ನ ಹಾಗೆ ಉಳಿಸ್ಕೊಂಡು ಏನು ಮಾಡ್ತಾ ಇದ್ದೀನಿ, ಮಿಕ್ಕಿದನ್ನಷ್ಟೇ ರಿಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನನಗೆ RCOH ಗ್ರೂಪ್ನ ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತೀನಿ. ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡಿದಾಗ ನನಗೆ ಎಸ್ಟರ್ ಬರುತ್ತೆ. ಏನಾಗುತ್ತೆ ಅಂದರೆ ದರ್ ವಿಲ್ ಬಿ ರಿಮೂವಲ್ ಆಫ್ ವಾಟರ್. ಸೊ ಈ ರಿಯಾಕ್ಷನ್ ನಾನು ಏನು ಮಾಡಬೇಕು, ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದರೆ ರಿವರ್ಸಿಬಲ್ ರಿಯಾಕ್ಷನ್ ಆಗ್ಬೋದು, ಹೈಡ್ರಾಲಿಸಿಸ್ ಆಫ್ ಎಸ್ಟರ್ ಬೇಕಾದ್ರೂ ಆಗ್ಬೋದು. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ಅಂದರೆ ನಾನು ಅಸ್ಟಿಕ್ ಆಸಿಡ್ನ ತೊಗೊಂಡಿದ್ದೀನಿ. ಅಸ್ಟಿಕ್ ಆಸಿಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಮಿಥೈಲ್ ಆಲ್ಕೋಹಾಲ್, ಅವಾಗ ನನಗೆ ಏನಾಯಿತು ಅಂತಂದರೆ CH3COO(C2H5) ಬಂತು. ಸೊ ಈಥೈಲ್ ಎಸ್ಟರ್ ನನಗೆ ಫಾರ್ಮೇಷನು ಆಗ್ತಾ ಹೋಗ್ತಿದೆ. ಸೊ ವೆರಿ ಸಿಂಪಲ್ ರಿಯಾಕ್ಷನ್. OH of the acid group has been replaced by the ಅದರ್ ಗ್ರೂಪ್, OR ಗ್ರೂಪ್ ಇಂದ ರೀಪ್ಲೇಸ್ ಆಗ್ತಿದೆ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಎರಡನೇದು ಫಾರ್ಮೇಷನ್ ಆಫ್ ಆಸಿಡ್ ಕ್ಲೋರೈಡ್. ಇದನ್ನು ಡೆರಿವೇಟಿವ್ಸ್ ಆಫ್ ಆಸಿಡ್ ಅಂತಲೇ ಕರಿತೀವಿ, ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಲೇ ಕರಿತೀವಿ. ಈ ರಿಯಾಕ್ಷನ್ಸ್ ಎಲ್ಲ ನಾವು RCO ಗ್ರೂಪ್ನ ಹಾಗೆ ರಿಟೈನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ನನಗೆ ಕ್ಲೋರೈಡ್ಸ್ ಬೇಕು ಅಂತಂದರೆ ನಾನು ಕ್ಲೋರೈಡ್ ಪ್ರೊವೈಡ್ ಮಾಡುವಂಥ ರಿಯೇಜೆಂಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ಲೋರಿನೇಟಿಂಗ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ಕ್ಲೋರಿನೇಟಿಂಗ್ ರಿಯೇಜೆಂಟ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನಾವು ಐದರ್ ಐ ಕ್ಯಾನ್ ಯೂಸ್ PCl5 ಯೂಸ್ ಮಾಡ್ಬೋದು, PCl3 ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬರೀ HCl ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಥೈನೈಲ್ ಕ್ಲೋರೈಡ್ನ ಯೂಸ್ ಮಾಡ್ಬೋದು. ಸೊ ಯಾವುದಾದ್ರು ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆಸಿಡ್ ಕ್ಲೋರೈಡ್ ಬರ್ತಾ ಹೋಗುತ್ತೆ. ಆದರೆ ವೆನ್ ಯೂಸ್ ಇಟ್ ಥೈನೈಲ್ ಕ್ಲೋರೈಡ್ ಯು ಹ್ಯಾವ್ ಎ ಅಡ್ವಾಂಟೇಜ್, ಯು ಹ್ಯಾವ್ ಎನ್ ಅಡಿಷನಲ್ ಅಡ್ವಾಂಟೇಜ್. ಏನಾಗುತ್ತೆ ಅಂದರೆ ಥೈನೈಲ್ ಕ್ಲೋರೈಡ್ನ ಯೂಸ್ ಮಾಡಿದ್ರೆ SOCl2ಗೆ ನಾವೇನಂತ ಕರಿತೀವಿ, ಥೈನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಥೈನೈಲ್ ಕ್ಲೋರೈಡ್ ಯೂಸ್ ಮಾಡಿದ್ರೆ ನಿಮಗೆ ಬರೋಂಥ ಪ್ರಾಡಕ್ಟ್ ಏನಾಗುತ್ತೆ ಅಂದರೆ ಆಸಿಡ್ ಕ್ಲೋರೈಡ್ ಬರುತ್ತೆ, ಅದ್ರ ಜೊತೆಗೆ SO2 ಬರುತ್ತೆ, ಅದ್ರ ಜೊತೆಗೆ HCl ಬರುತ್ತೆ. ಆ HCl ಏನಿದೆ, HCl ಇಸ್ ಆಲ್ಸೋ ಎ ಗ್ಯಾಸ್, ಎವಾಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಆ ಥರ SO2 ಇಸ್ ಆಲ್ಸೋ ಎ ಗ್ಯಾಸ್. ಸೊ ಈ ರಿಯಾಕ್ಷನ್ನ ನಾನು ತೊಗೊಂಡ್ರೆ, ಇಂಡಸ್ಟ್ರಿಯಲ್ ಮೆಥಡ್ಗೆ ತೊಗೊಂಡ್ರೆ ನನಗೆ ಏನಾಗುತ್ತೆ, ದೇರ್ ವೋಂಟ್ ಬಿ much energy or much money or much time I am not going to spend on separating those ಬೈ ಪ್ರಾಡಕ್ಟ್ಸ್. ಬೇರೆ ರಿಯಾಕ್ಷನ್ಸ್ ಎಲ್ಲ ತೊಗೊಂಡ್ರೆ ಏನಾಗುತ್ತೆ, ನಾನು ಬೈ ಪ್ರಾಡಕ್ಟ್ಸ್ನ ಈಗ ಮೊದಲನೇ PCl5 ಜೊತೆ ತೊಗೊಂಡ್ರೆ ಅಂತಂದರೆ ನನಗೆ POCl3 ಬರುತ್ತೆ, HCl ಬರುತ್ತೆ. HCl ಏನೋ ಗ್ಯಾಸು ಹೊಟ್ಟೋಗುತ್ತೆ. ಆದರೆ POCl3 ಏನಿದೆಯಲ್ಲ ಅದನ್ನು ರಿಮೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಾನು ಇನ್ನೊಂದು ಯಾವುದೋ ಪ್ರೊಸೀಜರ್ ಮಾಡಿ ಅದನ್ನು ಹೊರಗಡೆ ಮಾಡಿ ಸಪ್ರೇಟ್ ಮಾಡಬೇಕು. ಆದರೆ ಥೈನೈಲ್ ಕ್ಲೋರೈಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎರಡೂ ಬೈ ಪ್ರಾಡಕ್ಟ್ ಬರುವಂಥದ್ದು ಗೇಷಿಯಸ್ ಪ್ರಾಡಕ್ಟ್ ಆಗಿರುತ್ತೆ, ಎವಾಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ನನಗೆ ಒಂದು ಸ್ಟೆಪ್ಪಲ್ಲಿ ಕಡಿಮೆ ಆಗುತ್ತೆ. ಸೊ ಇಂಡಸ್ಟ್ರಿಯಲ್ಲಿ ದಟ್ ಮೆಥಡ್ ಇಸ್ ಫೀಸಿಬಲ್. ಬಟ್ ನೀವು ಯಾವ ಬೇಕಾದ್ರೂ ತೊಗೋಬೋದು, PCl5 ಯೂಸ್ ಮಾಡ್ಬೋದು, PCl5 PCl3 ಯೂಸ್ ಮಾಡ್ಬೋದು, ಥೈನೈಲ್ ಕ್ಲೋರೈಡ್ ಯೂಸ್ ಮಾಡ್ಬೋದು. ಎಲ್ಲ ಸಲನೂ ಅದೇ ಥರ ಆಗುತ್ತೆ. ಇಲ್ಲೂ ಏನಾಗುತ್ತೆ ಅಂದರೆ OH ಗ್ರೂಪ್ ಆಫ್ ದಿ acid is replaced by Cl group. Since it's a nucleophilic substitution reaction, it is substituted by some other nucleophile. A nucleophile ಯಾವುದು ಅಂದರೆ Cl. By retaining the acyl group we are doing, therefore this reaction we are going to call it as nucleophilic acyl substitution reaction. ಆ ಥರ ಫಾರ್ಮೇಷನ್ ಆಫ್ ಅನ್ ಅಮೈಡ್, ಇದನ್ನು ಅಷ್ಟೇನೋ, ದಿಸ್ ಆಲ್ಸೋ ಡೆರಿವೇಟಿವ್ ಆಫ್ ಆಸಿಡ್ ಓನ್ಲಿ. ಸೊ ಇಲ್ಲೇನು ಮಾಡ್ತೀವಿ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಅಮೋನಿಯಾ to form that ammonium salt in turn on heating loses water molecule and is ideally unstable, thereby you are going to get an amides.
ಸೊ ನಿಮಗೆ ಗೊತ್ತಿರ್ಬೋದು ಎಸ್ಟರ್ಸ್ ಆಗಿರ್ಬೋದು ಅಮೈಡ್ಸ್ ಆಗಿರ್ಬೋದು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ನಮಗೆ ಬೈ ಪ್ರಾಡಕ್ಟ್ಸ್ ಅಥವಾ ಡೆರಿವೇಟಿವ್ಸ್ ಆಫ್ ಆಸಿಡ್ಸ್ ನಮಗೆ ಬರ್ತಾ ಇರುವಂಥದ್ದು. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ ನನಗೆ ಅಮೋನಿಯಂ ಸಾಲ್ಟ್ ಆಫ್ ಆಸಿಡ್ ಬರುತ್ತೆ. ದಟ್ ಅಮೋನಿಯಂ ಸಾಲ್ಟ್ ಆಫ್ ಆಸಿಡ್ ಮತ್ತೆ ಹೀಟ್ ಮಾಡಿದಾಗ ವಾಟರ್ ಎಲಿಮಿನೇಟ್ ಆಗಿ ನನಗೇನಾಗುತ್ತೆ ಅಮೈಡ್ ಬರುತ್ತೆ. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ, ಬೆಂಜೋಯಿಕ್ ಆಸಿಡ್ನ ತೊಗೊಂಡಿದ್ದೀನಿ. C6H5COOH ಗ್ರೂಪ್ ಇಸ್ ಬೆಂಜೋಯಿಕ್ ಆಸಿಡ್. ಬೆಂಜೋಯಿಕ್ ಆಸಿಡ್ ಅಮೋನಿಯಾ ಜೊತೆ ಟ್ರೀಟ್ ಮಾಡಿದಾಗ ಅಮೋನಿಯಂ ಸಾಲ್ಟ್ ಆಫ್ ಬೆಂಜೋಯಿಕ್ ಆಸಿಡ್ ಬಂತು. ಅದಕ್ಕೆ ನಾನು ಇದು ಮಾಡಿದಾಗ ನನಗೆ ಬೆಂಜಮೈಡ್ ಬರ್ತಾ ಇದೆ. ಸೊ ಈ ಥರ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಫಾರ್ಮೇಷನ್ ಆಫ್ ಅಮೈಡ್ ಅಂತ ಕರಿತೀನಿ. ಆ ಥರ ಇನ್ನೊಂದಿದೆ ಫಾರ್ಮೇಷನ್ ಆಫ್ ಅನ್ಹೈಡ್ರೈಡ್ಸ್ ಅಂತ ಹೇಳ್ತೀವಿ. ದ ಕಾರ್ಬಾಕ್ಸಿಲಿಕ್ ಆಸಿಡ್ ಮೇಡ್ ಟು ರಿಯಾಕ್ಟ್ ವಿತ್ ಕೀಟೀನ್. ಕೀಟೋನ್ ಅಲ್ಲ, ಇದು ಕೀಟೀನ್. ಏನಿದೆಯಲ್ಲ ದಟ್ ರೆಪ್ರೆಸೆಂಟ್ ಡಬಲ್ ಬಾಂಡ್. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡು ಇದೆ, ಕೀಟೋನ್ ಗ್ರೂಪ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೀಟೀನ್ ಅಂತ ಕರಿತೀವಿ. ಇದೇನಾದರೂ ನಿಮ್ಮ ಆಸಿಡ್ಸು ಕೀಟೀನ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಅನ್ಹೈಡ್ರೈಡ್ಸ್ ಬರುತ್ತೆ. ಅನ್ಹೈಡ್ರೈಡ್ಸ್ ಅಂದ್ರೇನು, COO ಗ್ರೂಪ್ ಇರುತ್ತಲ್ಲ, CO ಗ್ರೂಪ್, CO ಟ್ವೈಸ್ O ಗ್ರೂಪ್ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅನ್ಹೈಡ್ರೈಡ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಏನಾಯಿತು ಅಂದರೆ ನಿಮಗೆ ಅನ್ಹೈಡ್ರೈಡ್ ಫಾರ್ಮೇಷನ್ನು ಆಗ್ತಾ ಇದೆ. CH3CO ಬರ್ತಾ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಅನ್ಹೈಡ್ರೈಡ್ ಅಂತೀವಿ. ಸೊ ಏನಿರ್ಬೋದು, ಎಸ್ಟರಿಫಿಕೇಶನ್ ಇರ್ಬೋದು, ಅಥವಾ ಫಾರ್ಮೇಷನ್ ಆಫ್ ಎಸ್ಟರ್, ಫಾರ್ಮೇಷನ್ ಆಫ್ ಅನ್ಹೈಡ್ರೈಡ್, ಫಾರ್ಮೇಷನ್ ಆಫ್ ಆಸಿಡ್ ಕ್ಲೋರೈಡ್, ಆಲ್ ದೀಸ್ ಆರ್ ಡೆರಿವೇಟಿವ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಎಲ್ಲ ರಿಯಾಕ್ಷನ್ಸ್ಗಳು ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅವು ಕರಿತಾ ಹೋಗ್ತೀವಿ. ಆಯ್ತರ ಎರಡನೇ ರಿಯಾಕ್ಷನ್ ತೊಗೊಳ್ಳೋಣ. ಎರಡನೇ ರಿಯಾಕ್ಷನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಯಾವುದು ಅಂದರೆ ದೇ ಅಂಡರ್ಗೋ ರಿಡಕ್ಷನ್. ರಿಡಕ್ಷನ್ ಈಸಿಯಾಗಿ ಆಗಲ್ಲ. ಸೊ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಿದ್ರೆ ರಿಡಕ್ಷನ್ ಆಗಲ್ಲ. ವಿ ಹ್ಯಾವ್ ಟು ಯೂಸ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಜೊತೆಗೆ ಹೀಟ್ ಮಾಡಿದಾಗ ರೆಡ್ಯೂಸ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಸೊ ನಿಮಗೆ ಇಲ್ಲೇನಾಗ್ತಿದೆ, CH3CH2OHನ ತೊಗೊಂಡಿದ್ದೀನಿ, COOH ಗ್ರೂಪ್ನ ತೊಗೊಂಡಿದ್ದೀನಿ. ಅದನ್ನು ನಾನು ರಿಡಕ್ಷನ್ ಮಾಡಿದಾಗ ಏನಾಯಿತು, CH3CH2OH ಗ್ರೂಪ್ ಬಂತು, ಪ್ಲಸ್ ವಾಟರ್ ನನಗೆ ಬರ್ತಾ ಇದೆ. ಸೊ ನಾನು ಆ್ಯಸಿಡ್ನ ತೊಗೊಂಡಿದ್ದೀನಿ. ಆ ಆ್ಯಸಿಡ್ ಏನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಯಾವ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅದು ಬರ್ತಾ ಇದೆ. ನೆಕ್ಸ್ಟ್ ಅದಾದಮೇಲೆ ಡಿಕಾರ್ಬಾಕ್ಸಿಲೇಷನ್ ಮಾಡ್ತೀವಿ. ಡಿಕಾರ್ಬಾಕ್ಸಿಲೇಷನ್ ಮಾಡ್ತೀವಿ ಅಂತಂದರೆ ಡಿ ಅಂತಂದ್ರೆ ಯಾವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಇಫ್ ಯು ವಾಂಟ್ ಟು ರಿಮೂವ್ ಸಮಥಿಂಗ್ ದೆನ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿ ವರ್ಡ್ ಡಿಹೈಡ್ರೇಷನ್, ಡಿಕಾರ್ಬಾಕ್ಸಿಲೇಷನ್, ಡಿಹೈಡ್ರೋಜನೇಷನ್. ರಿಮೂವ್ ಮಾಡಬೇಕು ಅಂದಾಗ ನಾನು ಡಿ ಅಂತ ವರ್ಡ್ ಯೂಸ್ ಮಾಡ್ತೀನಿ. ಇಲ್ಲಿ ಡಿಕಾರ್ಬಾಕ್ಸಿಲೇಷನ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ಬಾಕ್ಸಿಲೇಷನ್ ಅಂದರೆ ಅಡಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ರಿಯೇಜನ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಸೋಡಾ ಲೈಮ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಮಿಕ್ಸ್ಚರ್ ಆಫ್ NaOH and CaO. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡಿಕಾರ್ಬಾಕ್ಸಿಲೇಷನ್, ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆದರೆ ನಿಮಗೆ ಕರೆಸ್ಪಾಂಡಿಂಗ್ ಆಲ್ಕೇನ್ಸ್ ಬರ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಸೋಡಾ ಲೈಮ್ನ ಯೂಸ್ ಮಾಡ್ತೀವಿ, ದ ಕರೆಸ್ಪಾಂಡಿಂಗ್ ಆಸಿಡ್ಸ್, ಕರೆಸ್ಪಾಂಡಿಂಗ್ ಆಲ್ಕೇನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಈ ಥರ ನಾಲ್ಕನೇ ರಿಯಾಕ್ಷನ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಹೆಲ್-ಹೋಹಾರ್ಡ್ ಜೆನೆಸ್ಕಿ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಏನಿದೆಯಲ್ಲ ಅವೇನು ಮಾಡ್ತವೆ, ಕ್ಲೋರಿನೋ ಅಥವಾ ಬ್ರೋಮಿನ್ ಜೊತೆಗೆ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ರಿಯಾಕ್ಟ್ ಮಾಡಿದಾಗ, ಅಥವಾ ಡೈರೆಕ್ಟಾಗಿ ನಾನು ಫಾಸ್ಫರಸ್ ಕ್ಲೋರೈಡು ಅಥವಾ ಫಾಸ್ಫರಸ್ ಬ್ರೋಮೈಡ್ನ ತೊಗೊಂಡಾಗ ಆಲ್ಫಾ ಆಲೋ ಆಸಿಡ್ಸ್ ಫಾರ್ಮೇಷನ್ ಆಗುತ್ತಲ್ಲ, ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, HVZ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋಬೇಕು ನೀವು, ಯಾವಾಗೂ ನಿಮಗೆ ಈ ರಿಯಾಕ್ಷನ್ ಮಾಡಿದಾಗ ಆಲ್ಫಾ ಹ್ಯಾಲೋ ಆಸಿಡ್ಸೇ ಬರ್ತಾ ಹೋಗುತ್ತೆ. ಅಂದ್ರೇನು, ಯಾವ COOH ಗ್ರೂಪ್ ಇರ್ತಾರೆ ಅದ್ರ ಪಕ್ಕದಲ್ಲಿರುವಂಥ ಹೈಡ್ರೋಜನ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ Br. ಸೊ ಫಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು, RCH2COOH ಗ್ರೂಪು. ಸೊ ಅಲ್ಲಿ ನಿಮಗೆ ಎಲ್ಲಿ Br ರಿಪ್ಲೇಸ್ ಆಗಿದೆ ಅಂತಂದರೆ ಆಲ್ಫಾ ಅಂದರೆ COOH ಗ್ರೂಪ್ ಪಕ್ಕದಲ್ಲಿರುವಂಥ ಕಾರ್ಬನ್ ಇರುವಂಥ ಹೈಡ್ರೋಜನ್ ರಿಪ್ಲೇಸ್ ಆಗಿದೆ. ಆ ಥರ ಸೆಕೆಂಡ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅಲ್ಲಿ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ತೊಗೊಂಡಿದ್ದೀನಿ. ಸೊ CH3 ಎಲ್ಲಿ ಬೇಕಾದ್ರೂ Br ರಿಪ್ಲೇಸ್ ಆಗ್ಬೋದಾಗಿತ್ತು, CH3ನಲ್ಲಿ ಆಗ್ಬೋದಾಗಿತ್ತು, CH2 ಸೆಕೆಂಡ್ ಕಾರ್ಬನ್ ಆಟಮ್, ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ನ ತೊಗೊಂಡ್ರೆ ಆಲ್ಫಾ ಬೀಟಾ ಗ್ಯಾಮಾ ಯಾವ್ದು ಬೇಕಾದ್ರೂ ರಿಪ್ಲೇಸ್ ಆಗ್ಬೋದಾಗಿತ್ತು. ಆದರೆ ವೆನೆವರ್ ಯು ಆರ್ ಗೋಯಿಂಗ್ ಟು ಡೂ ದಿ HVZ ರಿಯಾಕ್ಷನ್, ಯಾವಾಗೂ ನಿಮಗೆ ಆಲ್ಫಾ ಹ್ಯಾಲೋ ಆಸಿಡ್ಸೇ ಫಾರ್ಮೇಷನ್ ಆಗ್ತಾ ಇರುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, HVZ ರಿಯಾಕ್ಷನ್ ಅಂತ ಕರಿತೀವಿ. ಇದು ನೇಮ್ ರಿಯಾಕ್ಷನ್, ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಬರುವಂಥದ್ದು ಇದೊಂದೇ ನೇಮ್ ರಿಯಾಕ್ಷನ್ಸು. ಹಾಗಾಗಿ ಇದನ್ನು ತುಂಬ ಸಲ ಕೇಳಿದ್ದಾರೆ, ಇದನ್ನು ಕೇಳ್ತಾರೆ ಎಕ್ಸಾಮ್ಗೆ, ನೀವು ನೋಡ್ಕೋಬೇಕಾಗತ್ತೆ. ವಾಟ್ ಈಸ್ HVZ ರಿಯಾಕ್ಷನ್ ಅಂದರೆ, ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಫಾಸ್ಫರಸ್ ಆಲೈಡ್ ಟು ಗಿವ್ ಆಲ್ಫಾ ಹ್ಯಾಲೋ ಆಸಿಡ್ಸ್. ಅದು ಬರೀಬೇಕು, ಎಕ್ಸಾಂಪಲ್ ತಗೋಬೇಕು. ಯಾವುದಾದ್ರು ನೀವು
ಎಕ್ಸಾಂಪಲ್ ತೊಗೊಳ್ಳಿ. ಸೊ ಅವಾಗ ಏನಾಗುತ್ತೆ ನಿಮಗೆ ಕರೆಸ್ಪಾಂಡಿಂಗ್ ಇದಾಗುತ್ತೆ. ನಾನು ಬ್ರೋಮಿನೇಷನ್ ತೊಗೊಂಡಿದ್ದೀನಿ, ನೀವು ಬ್ರೋಮಿನ್ ಬೇಡ ಅಂತಂದರೆ ಕ್ಲೋರಿನೇಷನ್ ರಿಯಾಕ್ಷನ್ ತೊಗೊಂಡಿರ್ಬೇಕಾದ್ರೆ ನೀವು ಮಾಡ್ತಾ ಹೋಗ್ಬೋದು. ಸೊ ಇದು ರಿಯಾಕ್ಷನ್ಸ್, ಒಟ್ಟು ಈ 4 ರಿಯಾಕ್ಷನ್ಸ್ ಇದೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಮೊದಲನೇದು ನ್ಯೂಕ್ಲಿಯೋಫಿಲಿಕ್ ಅಸೈಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ, ಎರಡನೇದು ರಿಡಕ್ಷನ್ ಇದೆ, ಮೂರನೇದು ಡಿಕಾರ್ಬಾಕ್ಸಿಲೇಷನ್ ಇದೆ, ನಾಲ್ಕನೇದು HVZ ರಿಯಾಕ್ಷನ್ಸ್ ಇದೆ. ಈ 4 ರಿಯಾಕ್ಷನ್ಸ್ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸಲ್ಲಿ ಇರುವಂಥದ್ದು ರಿಯಾಕ್ಷನ್ಸು. ಫಸ್ಟ್ ಥ್ಯಾಂಕ್ ಯು, ಚೆನ್ನಾಗಿ ಮಾಡಿ ಎಕ್ಸಾಮು. ಇದಕ್ಕೆ ನಿಮಗೆ 8 ಮಾರ್ಕ್, 4 ಮಾರ್ಕ್ ಚಾಪ್ಟ್ರು, ಹಾಗಾಗಿ 8 ಮಾರ್ಕ್ ಕ್ವಶನ್ಸ್ ನಿಮಗೆ ಅದರಲ್ಲಿ ಕೇಳ್ತಾ ಹೋಗ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.